ಡಿಸ್ಮೋಟೆಕ್ ಅವರ ಒಂದು ಸ್ಟೋರಲ್ಲಿದ್ದೀನಿ, ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಲಿ. ಸೊ ಒಂದು ಎಕ್ಸ್ಪಲ್ಸ್ 210 ಪಂಚರ್ ಇಶ್ಯೂಸ್ ಇತ್ತು. ರೀಸನು ರಿಮ್ಮಿಂದ. ಸೊ ನಾವು ಇರೋದ್ರ ಜೊತೆ ಪೋಸ್ಟೆಲ್ಲ ಮಾಡಿ ಫಾಲೋಅಪ್ ಎಲ್ಲ ಮಾಡಿ ನಾವೇ ಚೇಂಜ್ ಮಾಡಿದ್ದಕ್ಕೆ ನಮಗೆ ಬಂದಿದೆ ಅಂದರೆ ಶೋರೂಮ್ ಹತ್ರ ಬನ್ನಿ ರಿಪ್ಲೇಸ್ ಮಾಡಿಕೊಡ್ತೀವಿ ಅಂತ. ಬಟ್ ತುಂಬ ಜನ ಹೋಗಿದ್ದಾರೆ, ಅವ್ರಿಗೆಲ್ಲ ಕರೆಕ್ಟಾಗಿ ಒಂದು ಈಸಿ ರಿಪ್ಲೇಸ್ಮೆಂಟ್ ಅಂತೂ ಆಗಿಲ್ಲ. ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತ ಹೇಳ್ಕೊಂಡು ಗಾಡಿ ಇಸ್ಕೊಂಡು 2 ದಿನ ಆಮೇಲೆ ಕೊಟ್ಟಿರೋದೆಲ್ಲ ಇದೆ. ಸೊ ನಾನು ಎಕ್ಸ್ಪಲ್ಸ್ 210 ಗಾಡಿ ತೊಗೊಳೋಕ್ಕೂ ಮುಂಚೆನೇ ನನಗೆ ಈ ಇಶ್ಯೂಸ್ ಎಲ್ಲ ಗೊತ್ತಿತ್ತು. ರಿಮ್ ರಸ್ಟಿಂಗ್ ಇಶ್ಯೂ ಇದೆ, ಕ್ವಾಲಿಟಿ ಇಶ್ಯೂ ಇದೆ ಅಂಥೇಳಿ. ಪ್ಲಸ್ ನನಗೆ ಫಸ್ಟಿಂದನೂ ಪಂಚರ್ ಅನ್ನೋ ಭಯ ಕೂಡ ನನಗಿತ್ತು. ಯಾಕಂದ್ರೆ ನಾನು ವಿಸ್ಟಾಮ್ ಯೂಸ್ ಮಾಡೋದ್ರಿಂದ ಅದರಲ್ಲಿ ಟ್ಯೂಬ್ಲೆಸ್ ಇದೆ. ಎಂತೆಂಥ ಕಡೆ ಟೂರಿಂಗ್ ಮಾಡಿದ್ದೀವಿ, ಸೇಫಾಗಿ ಬಂದಿರ್ತೀವಿ, ಏನು ಟೈರ್ದು ಟ್ಯೂಬ್ದು ಟೆನ್ಷನ್ ಇರೋಲ್ಲ ನಮಗೆ. ಹಾಗಾಗಿ ನಾನು ಫಸ್ಟೇ ಎಕ್ಸ್ಪಲ್ಸ್ 210 ತೊಗೊಂಡ್ರೆ ನಾನು ಅದಕ್ಕೆ ಟ್ಯೂಬ್ಲೆಸ್ ರಿಮ್ ಕನ್ವರ್ಟ್ ಮಾಡಬೇಕು ಅಂಥೇಳಿ ಅದ್ರದ್ದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೆ. ನಮ್ಮ ಫ್ರೆಂಡ್ ಪ್ರವೀಣವರು ಅದಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರ ಹತ್ರ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಇದಕ್ಕೆ ಟ್ಯೂಬ್ಲೆಸ್ ರಿಮ್ಮೇ ಮಾಡಿಬಿಡೋಣ, ಕನ್ವರ್ಷನ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಡಿಸ್ಮೋಟೆಕ್ಕಿಂದ ಇದನ್ನು ಪ್ರೊಕ್ಯೂರ್ ಮಾಡಿಕೊಂಡು ಸೊ ಇವತ್ತು ಅಲ್ಯೂಮಿನಿಯಂ ಸ್ಪೋಕ್ ವೀಲ್ ಟ್ಯೂಬ್ಲೆಸ್ ರಿಮ್ನ ಇನ್ಸ್ಟಾಲ್ ಮಾಡೋಕ್ಕೆ ಇಲ್ಲಿ ಬಂದಿದ್ದೀನಿ. ಸೊ ಟೈರೆಲ್ಲ ತೊಗೊಂಡಿದ್ದೀನಿ, ಫ್ರಂಟ್ ಟೈರು ಬ್ಯಾಕ್ ಟೈರೆಲ್ಲ. ಅದಕ್ಕೆ ಸೊ ಇನ್ಸ್ಟಾಲ್ ಮಾಡುವಾಗ ನಿಮಗೆ ತೋರಿಸ್ತೀನಿ. ನಾನು ಪ್ರೊಕ್ಯೂರ್ ಮಾಡಿರುವಂಥ ಎಕ್ಸೆಲ್ ಟ್ಯಾಕೆಸಾಗು ಅಲ್ಯೂಮಿನಿಯಂ ರಿಮ್ಸ್ ಇದೆ. ಸೊ ಸ್ವಲ್ಪ ವೆಯ್ಟ್ ಕೂಡ ಲೈಟ್ ವೆಯ್ಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ನನಗೇನು ಅಷ್ಟೇನು ವರೀಸಿಲ್ಲ ವೆಯ್ಟ್ ಬಗ್ಗೆ. ಮೇನಾಗಿ ನನಗೆ ಟ್ಯೂಬ್ಲೆಸ್ ರಿಮ್ ಬೇಕಿತ್ತು. ಸೊ ಇದೇ ಟ್ಯೂಬ್ಲೆಸ್ ಅಲ್ಯೂಮಿನಿಯಂ ರಿಮ್ಸು ವಿತ್ ಸ್ಪೋಕ್ಸ್ ಇದೆ ಆ್ಯಕ್ಚುಲಿ. ಸೊ ಇದು ಹಾಕ್ಕೊಂಡ್ಮೇಲೆ ಇದಕ್ಕೆ ಟ್ಯೂಬ್ಲೆಸ್ ಟೈರೇ ಬೇಕು. ಹಾಗಾಗಿ ಟ್ಯೂಬ್ಲೆಸ್ ಟೈರ್ ಕೂಡ ಪ್ರೊಕ್ಯೂರ್ ಮಾಡ್ಕೊಂಡಿದ್ದೀನಿ. ನನಗೆ ಫ್ರಂಟ್ ಟೈರು ಟ್ಯೂಬ್ಲೆಸ್ಸು ಇಂಡಿಯನ್ ಮ್ಯಾನುಫ್ಯಾಕ್ಚರ್ ಸಿಗಲೇ ಇಲ್ಲ ಯಾವುದು ಕರೆಕ್ಟಾಗಿ. ಅಪೋಲೋ ಇತ್ತು, ಬಟ್ ಅಪೋಲೋ ಅದು ರೋಡ್ ಟೈರ್ ಥರ ಇತ್ತು, ಆಫ್ ರೋಡ್ ಪರ್ಪೋಸ್ ಇರಲಿಲ್ಲ. ನನಗೆ ರ್ಯಾಲಿ ಟ್ರಯಲ್ ಆಫ್ ರೋಡ್ ಪರ್ಪೋಸ್ ಬೇಕಿತ್ತು. ಹಾಗಾಗಿ ನಾನು ಇಂದಿರಾನಗರಲ್ಲಿ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ, ಅಲ್ಲೋಗಿ ಒಂದು ಯೂಸ್ ಟೈರ್ ತೊಗೊಂಡೆ, ಪೈರಲಿ ಸ್ಕಾರ್ಪಿಯನ್ದು. ಇಂಡಿಯನ್ ಮಾರ್ಕೆಟಲ್ಲಿ ಯಾವುದು ಸಿಗಲಿಲ್ಲ, ಹಾಗಾಗಿ ಆ ಟೈರ್ ತೊಗೊಂಡೆ ಒಂದು ಯೂಸ್ಡು. ರೇರ್ ಬಂದು ರೈಸ್ ಅವ್ರದ್ದು ಟ್ರಯಲ್ ಆರ್ ಅಂಥೇಳಿ. ಇದು ಕೂಡ ನಮ್ಮ ಪ್ರವೀಣ್ ಅವರೇ ಸಜೆಸ್ಟ್ ಮಾಡಿದ್ದು ನನಗೆ. ನಾನು ಅಪೋಲೋ ಆರ್ ಸಪೋರ್ಟ್ ಹೋಗ್ಬಿಡ್ತಾಯಿದ್ದೆ, ಬಟ್ ಅವರು ಇಲ್ಲೆಲ್ಲ ನೀವು ಆಫ್ ರೋಡ್ ಪರ್ಪೋಸು ಬೈಕ್ ತೊಗೊಂಡಿರೋದ್ರಿಂದ ಆ ಟೈರ್ ಹಾಕ್ಸಿ ಅಂತ ಹೇಳಿದ್ದಕ್ಕೆ ಅದು ತೊಗೊಂಡೆ. ಬಟ್ ಅದರಲ್ಲೂ ಅಷ್ಟೇ 120, 80, 90 ಸಿಗ್ತಾಯಿಲ್ಲ ಟ್ಯೂಬ್ಲೆಸ್, ಈಗ ಸ್ಟಾಪ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಅಂಥೇಳಿ 130, 70, R80 ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಇನ್ಸ್ಟಾಲೇಷನ್ ಮಾಡುವಾಗ ನಿಮಗೆ ತೋರಿಸ್ತೀನಿ. ಸೊ ಇಂದಿರಾನಗರಲ್ಲಿರುವಂಥ ಒಂದು ಟೈರ್ ಶಾಪ್ ಬಂದಿದ್ದೀನಿ. ಇಲ್ಲಿ ಪ್ರಭು ಅಂಥೇಳಿ ನಮಗೆ ಒಂದು ಮಲ್ಟಿಪಲ್ ಗ್ರೂಪ್ಸಿಂದ ಪರಿಚಯ. ಸೊ ಅವ್ರದ್ದು ಶಾಪಲ್ಲಿ ಹೇಗಿದ್ದೀನಿ. ಸೊ ಇವ್ರ ಹತ್ರ ಎಲ್ಲ ಬೈಕ್ಸಿಗೆ ನಿಮ್ಮ ರಿಕ್ವೈರ್ಮೆಂಟ್ಸ್ ಥರ ಯೂಸ್ ಟೈರು ಸಿಗುತ್ತೆ, ಹೊಸದು ಸಿಗುತ್ತೆ. ಆಮೇಲೆ ಕ್ವಾಲಿಟಿ ಆಗಲಿ ಅವರ ಟೈರ್ ಕಂಡೀಷನ್ ಆಗಲಿ ಅವರೇ ಫ್ರ್ಯಾಂಕಾಗಿ ಏನಿದೆ ಅದು ಆನೆಸ್ಟಾಗಿ ಹೇಳ್ತಾರೆ. ಸೊ ಧೈರ್ಯ ಮಾಡಿ ಆರಾಮಾಗಿ ಅವ್ರು ನಂಬಿ ನೀವು ತೊಗೊಬೋದು. ಸೊ ನಾನು ಕೂಡ ನನ್ನ ಎಕ್ಸ್ಪಲ್ಸ್ 210 ಇವಾಗ ಸದ್ಯಕ್ಕೆ ಸ್ಕಾರ್ಪಿಯನ್ ಪೈರಲಿ ಟೈರ್ ತೊಗೊಂಡಿದ್ದೀನಿ. ಸೊ ಇದು ಆಮೇಲೆ ನಿಮಗೆ ಫಿಟ್ಟಿಂಗ್ ಮಾಡಬೇಕಾರಲ್ಲ ತೋರಿಸ್ತೀನಿ. ಸೊ ನನಗೆ ಫ್ರಂಟ್ ಟ್ಯೂಬ್ಲೆಸ್ಸೇ ಬೇಕಿತ್ತು. ಸೊ ಟ್ಯೂಬ್ಲೆಸ್ಸಲ್ಲಿ ಆಫ್ ರೋಡ್ ಮಾಡಲಿಕ್ಕೆ ಪರ್ಫೆಕ್ಟ್ ಟೈರು ಯಾವುದೂ ಇರಲಿಲ್ಲ, ಎಲ್ಲ ಇಂಡಿಯನ್ ಮೇಕ್ ಇತ್ತು, C8 ಅಥವಾ ಅಪೋಲೋ. ಸೊ ಅಪೋಲೋ ಎಲ್ಲ ಬಂದು ರೋಡ್ ಟೈರ್, ಅದು ಆಫ್ ರೋಡ್ಗೆ ಅದಷ್ಟು ವರ್ತಿಲ್ಲ. ಸೊ ಸ್ಕಾರ್ಪಿಯನ್ ಪೈರಲಿ ಟೈರು ಆಫ್ ರೋಡ್ದು ಮ್ಯಾನುಫ್ಯಾಕ್ಚರ್ ಹತ್ರ ತೊಗೊಳ್ಳೋದೇ ಬೆಸ್ಟ್ ಅಂತೇಳಿ ತೊಗೊಂಡಿದ್ದೀನಿ. ಸೊ ಇಲ್ಲಿಗೆ ಯಾರಿಗೆ ಟೈರ್ ರಿಕ್ವೈರ್ಮೆಂಟ್ಸ್ ಇದೆ, ಸೂಪರ್ ಬೈಕ್ಸ್ಗೆ ಆಗಿರ್ಬೋದು, ಟೂರಿಂಗ್ ಆಗಿರ್ಬೋದು, ಅಥವಾ ನಿಮ್ಮ ರೆಗ್ಯುಲರ್ ಇದಕ್ಕೆ, ಅಥವಾ ಕಾರ್ಸ್ ಕೂಡ ಕಾರ್ಸ್ ಟೈರ್ ಕೂಡ ಅವೈಲೇಬಲ್ ಇದೆ. ಹೊಸದು ಇದೆ, ಹಂಗೆ ಯೂಸ್ ಕೂಡ ಇದೆ. ಯೂಸ್ದಲ್ಲಿ ಮೇನು ನೀವು ಆರಾಮಾಗಿ ಒಂದು ಆನೆಸ್ಟಾಗಿ ಅವ್ರು ಏನಿದೆ ಟೈರ್ ಕಂಡೀಷನ್ಸ್ ಹೇಳ್ತಾರೆ. ಪ್ರೈಸ್ ಕೂಡ ರೀಸನಬಲ್ ಇದೆ. ಸೊ ನೀವು ತೊಗೊಂಡು ಹಾಕೊಬೋದು. ನಾನು ರಿವ್ಯೂ ಕೊಡ್ತೀನಿ, ಟೈರ್ ಹಾಕಿ ಫಿಟ್ಟಿಂಗ್ ಮಾಡಿ ಯೂಸ್ ಆದಮೇಲೆ ಫ್ಯೂಚರ್ ವೀಡಿಯೋಸಲ್ಲಿ ರಿವ್ಯೂಸ್ ಬರುತ್ತೆ. ಸೊ ನೆಕ್ಸ್ಟು ಎಕ್ಸ್ಪಲ್ಸ್ 210 ಕತೆ ಏನಾಗ್ತದೆ ನೋಡೋಣ. ನಾನು ಹಳೆ ಕಂಪ್ನಿಲಿ ಕೆಲಸ ಮಾಡುವಾಗ ನಮ್ಮ ಬಾಸ್ ನಮಗೊಂದು ಮಾತು ಹೇಳ್ತಾಯಿದ್ರು, ಪ್ರಾಬ್ಲಮ್ಸ್ನ ಐದರ್ ಸಾಲ್ವ್ ಮಾಡಿ, ಇಲ್ಲ ಪ್ರಾಬ್ಲಮ್ನೇ ಕಿತ್ತು ಬಿಸಾಕಿ ಅಂತ. ಸೊ ಎಕ್ಸ್ಪಲ್ಸ್ ರಿಮ್ಮಲ್ಲಿ ಏನು ಇಶ್ಯೂ ಬರ್ತಾಯಿತ್ತು, ರಸ್ಟಿಂಗ್ ಇಶ್ಯೂಯಿಂದ ಪಂಚರು, ಅದಕ್ಕೆ ಇಲ್ಲ ನಾವು ಸೊಲ್ಯೂಷನ್ ಕಂಡುಹಿಡಿಬೇಕು, ಇಲ್ಲ ಅದನ್ನು ಕಿತ್ತು ಬಿಸಾಕಬೇಕು. ಇವೆರಡು ಆಪ್ಷನ್ ಇತ್ತು. ಅದಕ್ಕೆ ಸೊಲ್ಯೂಷನ್ ಬಂದು ಒಂದು ಕಂಪ್ನಿಲಿ ವ್ಯಾರಂಟಿಲಿ ರಿಮ್ನ ರೀಪ್ಲೇಸ್ ಮಾಡೋದು. ಆದರೆ ತಿರ್ಗಿ ಅದು ಪಂಚರ್ ಆಗ್ತಾ ಇರ್ಬೋದು, ಯಾಕಂದರೆ ರೋಡಲ್ಲಿ ಇವಾಗ ಮಳೆಗಳ್ನ ರೋಡಲ್ಲೇ ಬೇಕಂತ ಹಾಕೊಂಡು ಹೋಗ್ತಾ ಇದ್ದಾರೆ. ಸೊ ಮತ್ತೆ ಪಂಚರ್ ಆಗ್ತಾ ಇರುತ್ತೆ. ಎಸ್ಪೆಷಲಿ ನಾವು ಟೂರಿಂಗು ಅಥವಾ ಟ್ರಾವೆಲ್ ಮಾಡುವಾಗ ರಿಮೋಟ್ ಏರಿಯಾಸ್ ಹೋದಾಗ ಅಲ್ಲಿ ಆ ವೀಲ್ನ ಬಿಚ್ಚೋದಕ್ಕೆ ಆಗಲಿ ಅಥವಾ ಪಂಚರ್ ಹಾಕೋದಕ್ಕಾಗಲಿ ಅಥವಾ ಒಂದ್ಸರಿ ಟ್ಯೂಬೇ ಸಿಗೋಲ್ಲ, ಇದೆಲ್ಲ ಪ್ರಾಬ್ಲಮ್ ಇತ್ತು. ಹಾಗಾಗಿ ಇದೆಲ್ಲ ನಾನು ಥಿಂಕ್ ಮಾಡಿ ಸೊ ಇಶ್ಯೂಸ್ಗಳೇ ಬೇಡ ಅಂಥೇಳಿ ನಾನು ನಮ್ಮ ಪ್ರಾಬ್ಲಮ್ಗೆ
ಒಂದು ಒಳ್ಳೆ ಸೊಲ್ಯೂಷನ್ ಏನು ಮಾಡಿದೆ ಅಂದರೆ ಟ್ಯೂಬ್ಲೆಸ್ ಕನ್ವರ್ಟ್ ಮಾಡೋಣ ಅಂಥೇಳಿ. ಸೊ ಅಲ್ಯೂಮಿನಿಯಂ ಟ್ಯೂಬ್ಲೆಸ್ ಸ್ಪೋಕ್ ವೀಲ್ ರಿಮ್ಸು ಪ್ರೊಕ್ಯೂರ್ ಮಾಡಿಕೊಂಡು ಟ್ಯೂಬ್ಲೆಸ್ ಟೈರ್ ಹಾಕ್ಸ್ಕೊಂಡು ಇವಾಗ ನೆಮ್ಮದಿ ಇದೇ ಟೆನ್ಷನೇ ಬೇಡ, ಪಂಚನ್ ಟೆನ್ಷನ್ನೇ ಬೇಡ ಅಂಥೇಳಿ ಸೆಟಪ್ಪೇ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಸೊ ಫೈನಲಿ ನಮ್ಮ ರೈಸ್ ಟೈರ್ ಹಾಕಿರೋಂಥ ರೇರ್ ವಿಲ್ಲು ಇಲ್ಲಿದೆ, ಫ್ರಂಟ್ ವೀಲ್ ಇದೆ. By Wednesday, Thursday should be ready. In black. Sure. Sure. Hello. ಸೊ ಈ ಟೈರ್ನ ಇಂದ್ರನಗರ್ ನಮ್ಮ ಪ್ರಭು ಅವ್ರ ಸ್ಟೋರಿಂದ ಪ್ರೊಕ್ಯೂರ್ ಮಾಡಿದ್ದು. ಚೆನ್ನಾಗಿದೆ, ಏನು ಪಂಚರಲ್ಲ ಏನಿಲ್ಲ. ಅವರು ಹೇಳಿದರು ಏನಿಲ್ಲ ಸರ್ ತೊಗೊಂಡೋಗಿ ಚೆಕ್ ಮಾಡಿ ನೋಡಿ ಅಂತ. ಕ್ಲೀನಾಗಿದೆ ಟೈರು, ಯಾವುದೇ ಥರ ಪಂಚರ್ ಆಗಲಿ ಏನೂ ಲೀಕೇಜ್ ಇಲ್ಲ, ಪರ್ಫೆಕ್ಟಾಗಿದೆ. ಥ್ಯಾಂಕ್ಸ್ ಪ್ರಭು. ರೇರ್ ಟೈರು ಕಂಪ್ಲೀಷನ್ ಆಯಿತು. ಸೊ ಹೇಗೆ ಗಾಡಿ ಕಾಣ್ತಾ ಇದೆ ಅಂತ ಒಂದು ಗ್ಲಿಮ್ಸ್ ಇದು. ಫ್ರಂಟರ್ ಒಂದು ಹಾಕಬೇಕು. ಬಟ್ ಈ ಎಕ್ಸ್ಪಲ್ಸವರು ಮಾಡಿದ್ದಾರೆ ಡಿಸೈನು ತುಂಬ ಕಾಂಪ್ಲಿಕೇಟ್ ಥರ ಮಾಡ್ತಾರೆ, ಸಿಂಪಲಾಗಿ ಟೆಕ್ನಿಕ್ ಮಾಡಲ್ಲ. ಲೋಕಲ್ಲು ರಿಮೋಟು ಮಾಡುವಾಗ ಯಾರೇ ಗ್ಯಾರೇಜ್ ಪರ್ಸನ್ ಅದನ್ನು ಮಾಡೋ ಥರ ಇರಬೇಕು. ಆ್ಯಕ್ಚುಲಿ ಯಾರು ಮುಟ್ಟರು ಅದು ಈಸಿ ವರ್ಕ್ ಇರಬೇಕು, ಆ ಥರ ಮಾಡಬೇಕು ಡಿಸೈನ್ಸು. ಇವರೆಲ್ಲ ಸ್ವಲ್ಪ ಕಾಂಪ್ಲಿಕೇಟ್ ಮಾಡಿದ್ದಾರೆ. ಇದೊಂದೇ ತಲೆನೋವು ಟ್ಯೂಬ್ ಹಾಕ್ಸ್ಕೊಂಡ್ರೆ. ಟ್ಯೂಬ್ಲೆಸ್ ಹೋದರೆ ಅಟ್ಲೀಸ್ಟ್ ಮನೆಗೆ ಬಂದು ಏನು ಬೇಕೋ ಚೇಂಜ್ ಮಾಡ್ಬೋದು. ಓಕೆ, ಫಿಟ್ಟಿಂಗ್ ಎಲ್ಲ ಆಯಿತು, ರೆಡಿಯಾಗಿದೆ ಗಾಡಿ. ಸೊ ಗೋಲ್ಡ್ ರಿಮ್ ಸೆಲೆಕ್ಟ್ ಮಾಡಿದ್ದೆ ನಾನು, ಏನಕ್ಕೆ ಈ ವೈಟ್ ಆ್ಯಂಡ್ ಬ್ಲೂ ರೆಡ್ ಲುಕ್ಗೆ ಒಂದು ಪ್ರೀಮಿಯಂ ಲುಕ್ ಕೊಡುತ್ತೆ ಅಂಥೇಳಿ. ಆಮೇಲೆ ಆಫ್ ರೋಡ್ ಸೆಟಪ್ ಮಾಡಿಸಿ ನಾನಿದು. ರೀಸನ್ ಅಂದರೆ ನಾನು ಈ ಬೈಕ್ ತೊಗೊಂಡಿದ್ದು ಆಫ್ ರೋಡ್ ಮಾಡೋಕ್ಕೆ ಅಂತ. ಸೊ ಫ್ರಂಟು ಎಲ್ಲ ನೀವು ನೋಡ್ಬೋದು 50% ಟೈರಲ್ಲಿದೆ. ಸೊ ಈ ಲುಕ್ಕು ನನಗಂತೂ ತುಂಬ ಇಷ್ಟ ಆಯಿತು. ಒಂಥರ ಪ್ರೀಮಿಯಮ್ ಲುಕ್ ಕೊಟ್ಬಿಡ್ತು ಗಾಡಿಗೆ. ಇವಾಗ ಆ ವೈಟು ರೆಡ್ಡು ಬ್ಲೂ ಕಾಂಬಿನೇಷನ್ಗೆ ಈ ಗೋಲ್ಡ್ ರಿಮ್ಸು ಒಳ್ಳೆ ಲುಕ್ ಕೊಟ್ಬಿಡ್ತು. ಸೊ ಹೇಗಿದೆ ಏನು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೋಡುವ, ನಿಮಗೆಲ್ಲ ಇಷ್ಟ ಆಯ್ತಾ ಅಂತ. ಸೊ ನಮ್ಮ ಎಕ್ಸ್ಪಲ್ಸ್ 210 ಫೈನಲ್ ಅಪ್ಗ್ರೇಡೇಷನ್ ಕಂಪ್ಲೀಟ್ ಆಗಿದೆ. ಅದರದ್ದು ಔಟ್ಪುಟ್ಟು ನಾನು ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಹೇಗಿದೆ ಏನು ಅಂತೇಳಿ ಕಮೆಂಟ್ಸ್ ಮಾಡಿ ಹೇಳಿ. ಸೊ ಇದೇ ನಮ್ಮ ಎಕ್ಸ್ಪಲ್ಸ್ 210 ಟ್ಯೂಬ್ಲೆಸ್ ಅಲ್ಯೂಮಿನಿಯಂ ಸ್ಪೋಕ್ ವೀಲ್ ರಿಮ್ ಕನ್ವರ್ಷನ್ ಆಗಿರೋಂಥ ಫೈನಲ್ ಔಟ್ಪುಟ್ ಇದು. ಸೊ ಲುಕ್ ಅಂತೂ ಪ್ರೀಮಿಯಮ್ ಆಗಿ, ತುಂಬ ಪ್ರೀಮಿಯಮ್ ಲುಕ್ಕಾಗಿ ಚೆನ್ನಾಗಿ ಕಾಣ್ತಾಯಿದೆ. ಹೋಗೋ ಬರೋರೆಲ್ಲ ಗಾಡಿನಾಗೆ ನೋಡ್ತಾ ಇರ್ತಾರೆ, ಹಂಗೆ ಲುಕ್ ಕೊಟ್ಟಿದೆ. ಸೊ ರೈಡಿಂಗ್ ಎಲ್ಲ ಸೇಮ್ ಲೈಟ್ ಫೀಲ್ ಆಗ್ತಾಯಿದೆ ಅಲ್ಯೂಮಿನಿಯಂ ರಿಮ್ಸ್ ಹಾಕಿರೋದ್ರಿಂದ. ಬಟ್ ಲುಕ್ಕಲ್ಲಿ ಮತ್ತು ಪರ್ಫಾರ್ಮೆನ್ಸಲ್ಲೆಲ್ಲ ಸ್ವಲ್ಪ ಇಂಪ್ರೂವೈಸ್ ಆಗಿದೆ ಗಾಡಿ. ಸೊ ಇಲ್ಲಿಗೆ ಈ ನಮ್ಮ ಎಕ್ಸ್ಪಲ್ಸ್ ರಿಮ್ ಇಶ್ಯೂ ಏನು ಪಂಚರ್ ಆಗ್ತಿತ್ತು ಅವ್ರದ್ದು ಪೂರ್ ಕ್ವಾಲಿಟಿ ಮ್ಯಾನುಫ್ಯಾಕ್ಚರಿಂದ, ಆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಲ್ಲಿ ಹಾಕ್ಸ್ತೆ ಏನು ಎಲ್ಲ ಅವ್ರದ್ದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಇಂಟ್ರೆಸ್ಟ್ ಇದ್ದರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಹಾಕ್ಸ್ಕೊಳ್ಳಿ. ಸೊ ಗಾಡಿ ಮಾತ್ರ ಇವಾಗ ನನಗಿದ್ದಂಥ ಟೆನ್ಷನ್ನು, ಪಂಚರ್ ಟೆನ್ಷನ್ ಏನಿತ್ತು ಅದು ತಲೆಯಿಂದ ಹೋಗಿದೆ. ಸೊ ಇನ್ನೇನು ಲಾಂಗ್ ಟೂರಿಂಗು ಮತ್ತು ನಮ್ಮ ಈ ರಿಮೋಟ್ ಏರಿಯಾಸ್ಗೆಲ್ಲ ನಾವು ಟೂರಿಂಗ್ ಮಾಡೋಕ್ಕೆ ಹೋಗ್ತೀವಲ್ಲ, ಸೊ ಅಲ್ಲಿ ಏನು ಟೆನ್ಷನ್ ಇರಲ್ಲ, ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ನಿಮ್ಮೆಲ್ಲರಿಗೂ ಮಸ್ತ್ ಮಜಾ ಮಾಡಿ ಅಂತ ಹೇಳ್ತಾ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್. ಅಂದ್ರೆ ನಿಮ್ ಹೀರೋ ಸೋತೋದ್ನ? ಈಗೇನ್ ಮಾಡ್ತಾನೆ ನಿಮ್ ಹೀರೋ? ಬಿಲಿಗಿವ ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಕಷ್ಟಪಟ್ಟು ಒಂದು ಕವಿತೆ ಬರೆದಿದ್ದೀನಿ, ಓದಿ. ಸುಡುವ ಕಿಚ್ಚಿನೆದೆ ಭಯದಿ ಬೆವತ್ತಿರುತ್ತೆ, ಕುದಿವ ಉಲ್ಕೆಗಳು ನಭದಲ್ಲಿ ಚದುರಿರುತ್ತೆ. ಅಲೆಗಳು ಕಾತಿರಿಸುವೆ ಭೂಮಿ ಅಪ್ಪಳಿಸುವೆ, ರವಿ ಕಾದು ಕುಳಿತಿಹನು ಅಸ್ತಮವಾಗಿ. ಗುಡುಗು ಸಿಡಿಲುಗಳ ದಿಬ್ಬಣ ಕಾಲ್ ಕೆರೆದು ನಿಂತಿದೆ, ತನ್ನದೇ ಬರಹಕ್ಕೆ ಆ ವಿಧಿ ಕೂಡ ಕಂಪಿಸಿದೆ.